ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಮ್ಮ ಈ ಟೇಬಲ್ನ ಎಲ್ಲಿ ಇಡ್ಬೇಕು? ಒಂದ್ ಕೆಲ್ಸ ಮಾಡಿ, ಈ ಕಡೆ ಇಟ್ಬಿಡಿ. ಸೋಪಲ್ಲಿ ಇಡೋದು ಅದನ್ನು ಅಲ್ಲೇ ಇಟ್ಬಿಡಿ. ಕಬೋರ್ಡು ಅಲ್ಲೇ ಇಟ್ಬಿಡಿ. ಅಮ್ಮ ಈ ಸೋಫಾ ಟೇಬಲ್ ಚೆನ್ನಾಗೈತ್ಯಾ? ನಿಮ್ಗೆ ಇಷ್ಟ ಆಯ್ತಾ? ಅಮ್ಮ ಈ ಕಬೋರ್ಡ್ ಹೇಗಿದೆ ಅಂತಲೂ ನೀವು ಹೇಳ್ಬೇಕು. ಅಮ್ಮ, ಮೀರಾ ಎಲ್ಲಿಗೆ ಹೋಗಿದ್ದೆ? ಔಟ್ ಹೌಸ್ನ ಕ್ಲೀನ್ ಮಾಡೋದಕ್ಕೆ ಹೋಗಿದ್ದ ಅಮ್ಮ. ಅಹಲ್ಯ ಅಕ್ಕ ಹೇಳಿದ್ರು, ಅದಕ್ಕೆ ಹೋಗಿದ್ದೆ. ಹೌದೇನೆ, ಇದೇ ತರ ಅಹಲ್ಯಮ್ಮ ಏನೇ ಕೆಲಸ ಹೇಳಿದ್ರು ಅಚ್ಚುಕಟ್ಟಾಗಿ ಮಾಡಿ ಮುಗಿಸು ಆಯ್ತಾ? ಹ್ಞೂ ಅಮ್ಮ. ಆದ್ರೆ ಇದ್ದಕ್ಕಿದ್ದ ಹಾಗೆ ಯಾಕೆ ಔಟ್ ಹೌಸ್ನ ಕ್ಲೀನ್ ಮಾಡಿಸ್ತಿದ್ದಾರೆ? ಏನ್ ವಿಷಯ? ಚಂದ್ರಕಾಂತ್ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡ್ಸಕ್ ಕಣೆ. ಪಾಪ ಅವರು ಹಾಲಲ್ಲಿ ಮಲಗ್ತಾರಲ್ವಾ, ಅವ್ರಿಗೆ ಸರಿಯಾಗಿ ನಿದ್ದೆ ಆಗ್ತಾ ಇಲ್ಲ. ಎಲ್ಲರೂ ಓಡಾಡೋ ಜಾಗ ಅದು. ಅಡುಗೆ ಮನೆ ಬೇರೆ ಪಕ್ಕದಲ್ಲೇ ಇದೆ. ಬೆಳಗ್ಗೆ ಕುಕ್ಕರ್ ಸೌಂಡು, ರಾತ್ರಿ ಯಾರಾದರೂ ಒಬ್ರು ನೀರು ಕುಡಿಯಕ್ಕೆ ಓಡಾಡ್ತಾನೆ ಇರ್ತಾರೆ. ಅದಕ್ಕೆ ಅವ್ರಿಗೆ ನಿದ್ದೆ ಸರಿಯಾಗಿ ಆಗ್ತಾ ಇಲ್ವಂತೆ. ಪಾಪ ಚಂದ್ರಕಾಂತ್ ಅಂಕಲ್. ಹ್ಞೂ ಕಣೆ, ಬೇರೆ ಕಡೆ ಇರಕ್ಕೆ ಇನ್ನೊಂದು ರೂಮ್ ಇಲ್ಲ ಇಲ್ಲಿ. ಹಾಗಂತ ಪಾಪ ಅವ್ರನ್ನ ಹಾಲಲ್ಲಿ ತುಂಬಾ ದಿನ ಮಲಗಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ಅಹಲ್ಯಮ್ಮ ಈ ವ್ಯವಸ್ಥೆ ಮಾಡಿದ್ದಾರೆ. ಹ್ಞೂ ಅಮ್ಮ. ಆದ್ರೆ ಮೀರಾ, ನಿನ್ಗೇನ್ ಅನ್ಸುತ್ತೆ? ಚಂದ್ರಕಾಂತ್ ಅವರು ಔಟ್ ಹೌಸಿಗೆ ಶಿಫ್ಟ್ ಆಗೋದು ಒಳ್ಳೇದಂತೀಯಾ? ಹ್ಞೂ ಅಮ್ಮ, ಅದ್ರಲ್ಲೇನಿದೆ? ಅಹಲ್ಯ ಅಕ್ಕ ತುಂಬಾ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರ್ತಾರಲ್ವಾ. ಅದು ನಿಜ. ಆದ್ರೆ ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ಕಣೆ. ಏನ್ ಸರಿಯಾಗಿ ಕಾಣಿಸ್ತಿಲ್ಲ ಅಮ್ಮ? ಚಂದ್ರಕಾಂತ್ ಅವ್ರನ್ನ ಔಟ್ ಹೌಸಿಗೆ ಶಿಫ್ಟ್ ಮಾಡಿಸೋದು. ಅವರು ಈ ಮನೆಯವರು. ಅವ್ರು ಔಟ್ ಹೌಸಿಗೆ ಶಿಫ್ಟ್ ಆಗಿ ನಾವಿಲ್ಲಿರೋದು ಚೆನ್ನಾಗಿ ಕಾಣಿಸುತ್ತಾ? ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ ನಿರ್ಧಾರ ಅಮ್ಮ? ಅದು ನಾವು ಏನಿಲ್ಲ ಬಿಡು. ಹೇಳಮ್ಮ, ಅದೇನೋ ಹೇಳಕ್ ಹೊರಟಿದ್ದೆ ನೀನು. ಏನಿಲ್ಲ ಕಣೆ, ನಾನು ಮಾತಾಡ್ತಾ ಮಾತಾಡ್ತಾ ಏನೇನೋ ಮಾತಾಡ್ಬಿಡ್ತೀನಿ. ಇಲ್ಲ, ನೀನೇನೋ ಹೇಳೋದಕ್ಕೆ ಹೊರಟಿದ್ದೆ, ಪ್ಲೀಸ್ ಹೇಳಮ್ಮ. ನಿಜನಮ್ಮ, ನಾನು ಏನು ಹೇಳಕ್ ಹೊರಟಿರ್ಲಿಲ್ಲ. ನೀನ್ ಗಾಬರಿ ಆಗ್ಬೇಡ, ಓದ್ಕೊ ಹೋಗು. ಸರಿ. ಅಯ್ಯೋ ದೇವ್ರೆ, 3 ಗಂಟೆ ಆಗೋಯ್ತು. ಏನಾಯ್ತೆ? ಅಯ್ಯೋ ಅಮ್ಮ, ಟೈಮ್ ಆಗೋಗಿದೆ, ನಾನು ಹೊರಡ್ಬೇಕು. ನಾಳೆ ನಿನ್ ಜೊತೆ ಮಾತಾಡ್ತೀನಿ. ಬಾಯ್ 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 ಬಾಯ್. ಅಣ್ಣ, ಏನನ್ನಿಸ್ತು ನಿನಗೆ ಮೀಟಿಂಗ್? ಓಕೆ, ಚೆನ್ನಾಗಾಯ್ತು. ಚೆನ್ನಾಗಾಯ್ತಾ? ನನಗೇನು ಅಷ್ಟು ಚೆನ್ನಾಗಾಯ್ತು ಅಂತ ಅನ್ನಿಸ್ತಾ ಇಲ್ಲ. ಯಾಕೋ? ಏನಣ್ಣ, ಅವ್ರೇನು ರಿಯಾಕ್ಟ್ ಮಾಡದೆ ಹೋದ್ರಲ್ಲ ಅಣ್ಣ, ಅದಕ್ಕೆ ಐಡಿಯಾನ ಕೇಳಿ ಅವ್ರು ಎಕ್ಸೈಟ್ ಆಗ್ತಾರೆ ಅನ್ಕೊಂಡೆ. ಆದ್ರೆ ಏನಿದು, ಒಂದು ರಿಪ್ಲೈ ಮಾಡ್ದೇನೆ ಹೋದ್ರು. ಅಟ್ಲೀಸ್ಟ್ ಐಡಿಯಾ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಹೇಳೋಗ್ಬೋದಿತ್ತಲ್ವಾ? ಡೋಂಟ್ ವರಿ ಕಣೋ, ಈಗಷ್ಟೇ ಮೀಟಿಂಗ್ ಮುಗ್ದಿದೆ. ಅವ್ರಿಗೂ ಯೋಚನೆ ಮಾಡಕ್ ಟೈಮ್ ಬೇಡವಾ? ಟೈಮ್ ಕೊಡೋಣ, ಯೋಚನೆ ಮಾಡ್ಲಿ. ಆಮೇಲೆ ಅವರೇ ಕಾಲ್ ಮಾಡಿ ಹೇಳ್ತಾರೆ. ಅಯ್ಯೋ, ಇದೇನಕ್ಕ ನೀನು ಇನ್ನು ಹಿಂದಿನ ಕಾಲದವ್ರ ತರ ನ್ಯೂಸ್ ಪೇಪರ್ ಓದ್ತಿದ್ಯಲ್ಲ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಗೊತ್ತಾ? ಇವಾಗ ನೀನು ಫೋನಲ್ಲೇ ನ್ಯೂಸ್ ನೋಡ್ಬೋದು. ಇರ್ಬೋದು ಕಣೆ, ಆದ್ರೆ ನನ್ಗೆ ಪೇಪರ್ನ ಕೈಯಲ್ಲಿ ಇಟ್ಕೊಂಡು ಓದಿದ್ರೇನೆ ಸಮಾಧಾನ. ಕಾಗ್ದ ಕೊಡೋ ಫೀಲೇ ಬೇರೆ.
ಏನೋಪ್ಪ ನಿನ್ ಟೇಸ್ಟ್ ನಿಂಗೆ ಚಂದ. ಅದ್ ಸರಿ, ಅವತ್ ಭಾವಂಗ್ ಕೊಟ್ಟಿದ್ದ ಐಡಿಯಾ ವರ್ಕ್ ಆಯ್ತಂತ? ನೆನ್ಸಿ ಒಳ್ಳೆ ಕೆಲಸ ಮಾಡ್ದೆ ಕಣ. ಇರು, ಈಗಲೇ ಫೋನ್ ಮಾಡ್ತೀನಿ. ಹಲೋ, ಹೇಳಿ ಅದಕ್ಕೆ. ಮೈದ್ನಾ, ಮೀಟಿಂಗ್ ಆಯ್ತಾ? AFC ಐಡಿಯಾ ಓಕೆ ಆಯ್ತಾ? ಇವಾಗ ಮೀಟಿಂಗ್ ಮುಗೀತು. ಅದಕ್ಕೆ ನೀವು ಕೊಟ್ಟಿರೋ ಐಡಿಯಾನ ಪ್ರೆಸೆಂಟ್ ಮಾಡಿದ್ವಿ, ಆದ್ರೆ ಈ AFC ಕಂಪ್ನಿಯವರು ಏನು ರಿಯಾಕ್ಟ್ ಮಾಡಲಿಲ್ಲ. ಈ ಕಡೆ ಒಪ್ಪಿಗೆನೂ ಕೊಡ್ತಾ ಇಲ್ಲ, ಆ ಕಡೆ ರಿಜೆಕ್ಟು ಮಾಡ್ತಾ ಇಲ್ಲ. ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೆ. ಹೌದಾ? ಅವ್ರು ಏನೋ ಹೇಳಲಿಲ್ವಾ? ಓಕೆ ಆಗುವಂತ ಐಡಿಯಾನೇ ಆಗಿತ್ತಲ್ಲ ಅದು. ಮೇ ಬಿ ಎಕ್ಸ್ಪ್ಲೇನ್ ಮಾಡೋರು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಅನ್ಸತ್ತೆ. ಅಂದ್ರೆ ಅದಕ್ಕೆ ಅನ್ನಪೂರ್ಣ ಫುಡ್ ಕಂಪ್ನಿಯವ್ರ ನಂಬರ್ ಕಳಿಸಿ ಮೈದ್ನಾ ಅವ್ರೆ, ನಾನು ಮಾತಾಡ್ತೀನಿ ಅವ್ರ ಜೊತೆ. ನೀವು ಮಾತಾಡ್ತೀರಾ? ಹ್ಞೂ ಮೈದ್ನಾ, ನಾನು ಅವರಿಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ಸತ್ತೆ. ಆಗ ಅವರಿಗೆ ಐಡಿಯಾ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೋದು. ನಂಬರ್ ಕಳಿಸಿ, ನಾನು ಮಾತಾಡ್ತೀನಿ. ಎಸ್ ಅದಕ್ಕೆ ನೀವು ಎಕ್ಸ್ಪ್ಲೇನ್ ಮಾಡೋದೇ ಬೆಸ್ಟ್ ಅನ್ಕೋತೀನಿ. ಅವಾಗ ಅವ್ರಿಗಿರೋ ಡೌಟು ಕ್ಲಿಯರ್ ಆಗುತ್ತೆ. ನಾನು ಈಗಲೇ ನಂಬರ್ ಕಳಿಸ್ತೀನಿ. ಹಾಂ, ಶಾಂಭವಿ ಅವರೇ, ಇಲ್ಲಿದ್ದೀರಾ? ಹೇಳಿ ಲಕ್ಷ್ಮಿ ಅಮ್ಮ. ಅದು ಸ್ವಲ್ಪ ಸೊಳ್ಳೆ ಪರದೆ ಬೇಕಾಗಿತ್ತು. ಸೊಳ್ಳೆ ಪರ್ದೆನಾ? ಇಷ್ಟೊತ್ತಲ್ಲ? ಅಯ್ಯೋ, ರಾತ್ರಿಗೆ ಕೇಳ್ತಿರೋದು ಶಾಂಭವಿ ಅವರೇ. ಈಗ ಫ್ರೀ ಇದ್ನಲ್ಲ, ಅದಕ್ಕೆ ಕೇಳೋಣ ಅಂತ ಬಂದೆ. ಇಲ್ಲಾಂದ್ರೆ ಸಂತೆಗೆ ಹೋಗಿ ಹೊಸದಾದ್ರೂ ತರ್ಬೋದಲ್ವಾ, ಅದಕ್ಕೆ. ಹಾಗೆ ಬಿಟ್ರೆ ಮತ್ತೆ ರಾತ್ರಿ ಎಲ್ಲ ಸೊಳ್ಳೆ ಕಾಟ ಅನುಭವಿಸ್ಬೇಕಾಗತ್ತೆ. ಮತ್ತೆ ನಮ್ಮ ರೂಮಲ್ಲಿ ವಿಪರೀತ ಸೊಳ್ಳೆಗಳಾಗ್ಬಿಟ್ಟಿವೆ. ಕಣ್ಣು ಮುಚ್ಚಿದ್ರೆ ಸಾಕು, ಗುಯ್ ಗುಯ್ ಅಂತ ಬಂದು ಕಾಟ ಕೊಡ್ತವೆ. ನಿನ್ನೆ ರಾತ್ರಿ ಅಂತೂ ಸೊಳ್ಳೆ ಹೊಡೆದು ಸಾಕಾಗೋಯ್ತು ನನಗೆ. ಅದೇನು ರೂಮೋ ಜೈಲ್ ಕೋಣೆನೋ ಒಂದು ಗೊತ್ತಾಗ್ತಿಲ್ಲ, ಅಷ್ಟು ಸೊಳ್ಳೆ ಇವೆ. ಹೌದಾ? ಅಲ್ಲಿ ಅಷ್ಟೊಂದು ಸೊಳ್ಳೆನಾ? ಮೊದಲು ಅಲ್ಲಿರೋ ಹಳೆ ಲಗೇಜ್ನ ತೆಗೆಸ್ಬಿಡೋಣ. ಅವಿರೋದಕ್ಕೇನೆ ಸೊಳ್ಳೆ ಕಾಟ ಜಾಸ್ತಿ ಆಗಿರ್ಬೇಕು. ಇವತ್ತು ಒಂದಿನ ಸೊಳ್ಳೆ ಪರ್ದೆನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ಸುಂದ್ರನ್ ಕೈಲಿ ಕ್ಲೀನ್ ಮಾಡಿಸ್ಬಿಡೋಣ. ಸೊಳ್ಳೆ ಪರ್ದೆ ಇಲ್ಲೇ ಇಟ್ಟಿದ್ದೆ. ಲಕ್ಷ್ಮಿ ಅಮ್ಮ, ಏನ್ ನೋಡ್ತಾ ಇದ್ದೀರಾ? ಈ ರೂಮ್ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ತಿದ್ದೀರಿ? ಎಷ್ಟು ವಿಶಾಲವಾಗಿದೆ ಅಲ್ವಾ? ಗಾಳಿ ಬೆಳಕು ಎಲ್ಲ ಎಷ್ಟು ಚೆನ್ನಾಗಿ ಬೀಳ್ತಿದೆ ನೋಡಿ. ಅದೇ ನಮ್ಮ ರೂಮು ಇದೆ, ಕೊಂಪೆ ತರ. ಇಷ್ಟು ದೊಡ್ಡ ಕಪಾಟು. ಯಾರ ಮನೇಲಿ ಕೆಲಸದವ್ರಿಗೆ ಇಷ್ಟು ದೊಡ್ಡ ಕಪಾಟ್ ಕೊಡ್ತಾರೆ ಹೇಳಿ? ಸಾಕಿತವ್ರದ್ದು ದೊಡ್ಡ ಮನ್ಸು. ನೀವು ಬಿಡಿ, ಇಷ್ಟು ವರ್ಷ ಅವರನ್ನು ಸಾಕಿದ್ದಕ್ಕೂ ಸಾರ್ಥಕ ಆಯ್ತು. ಸರಿ, ನಾನಿನ್ ಬರ್ತೀನಿ. ನಾಳೆ ಅಷ್ಟು ಮಾಡೋಣ, ಆ ಕೊಂಪೆನ ಕ್ಲೀನ್ ಮಾಡೋಣ. ಸರಿ, ನಾನಿನ್ ಬರ್ತೀನಿ, ಅಷ್ಟು ಮಾಡೋಣ. ಹಲೋ ಅದಕ್ಕೆ, AFC ಅವ್ರು ಕಾಲ್ ಮಾಡಿದ್ರಾ? ನಿಮ್ಮ ಐಡಿಯಾಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಾ? ಏನಂದ್ರು? ಓಕೆ ಅಂದ್ರಾ? ಅದೇನೂ ಹೇಳಲಿಲ್ಲ ಮೈದ್ನಾ, ಬಟ್ ನಾನು ಅವ್ರಿಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವ್ರಿಗೆ ಒಂದೆರಡು ಡೌಟ್ಸ್ ಇತ್ತು, ಕೇಳಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಈಗ ಅವ್ರಿಗೆ ಐಡಿಯಾ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೂಪರ್ ಅದಕ್ಕೆ, ನೀವೇ ಫೋನ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಮೀಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದವರು ನಿಮ್ಮ ಐಡಿಯಾನ ಕರೆಕ್ಟಾಗಿ ಪೋರ್ಟ್ರೇ ಮಾಡಲಿಲ್ಲ. ಅದಕ್ಕೆ ಅವ್ರು ಹೇಳ್ದೆ ಕೇಳದೆ ಎದ್ದೋದ್ರು. ಇವಾಗ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಾ ಅಲ್ವಾ, ಅವ್ರು ಪೂರ್ತಿ ಅರ್ಥ ಆಗಿರುತ್ತೆ. ಇವಾಗ ಇದನ್ನ ಓಕೆ ಮಾಡೇ ಮಾಡ್ತಾರೆ, ಡೌಟೇ ಇಲ್ಲ. ಹಾಗಂತೀರಾ ಮೈದ್ನಾ? ನಾನು ಕೊಟ್ಟಿರೋ ಐಡಿಯಾ ವರ್ಕ್ ಆಗುತ್ತೆ ಅಂತೀರಾ? ಆಗದೆ ಇರುತ್ತೆ ಅದಕ್ಕೆ, ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನನಗಂತೂ ಅಷ್ಟು ಕಾನ್ಫಿಡೆನ್ಸ್ ಇದೆ ನೀವು ಕೊಟ್ಟಿರೋ ಐಡಿಯಾ ಮೇಲೆ. ಥ್ಯಾಂಕ್ ಯು ಮೈದ್ನಾ, ನೋಡೋಣ ಏನಾಗುತ್ತೆ ಅಂತ. ಓಕೆ ಅದಕ್ಕೆ, ಬಾಯ್. ಬಾಯ್ ಮೈದ್ನಾ. ನೀನ್ ಕೊಟ್ಟಿದ್ದ ಐಡಿಯಾ ಓಕೆ ಆಯ್ತಂತ? ಇನ್ನೂ ಇಲ್ಲ ಕಣೆ, AFC ಕಂಪ್ನಿಯವರು ಇನ್ನೂ ಏನೂ ಹೇಳಿಲ್ವಂತೆ.
ಮೈದನನ್ ಮಾತು ಕೇಳಿದ್ರೆ ಒಪ್ಕೋಬೋದು ಅನ್ಸತ್ತೆ. ತುಂಬಾ ಮೆಚ್ಕೊಂಡು ಮಾತಾಡಿದ್ರು. ಹಾಗಾದ್ರೆ ಓಕೆ ಆಗುತ್ತೆ ಬಿಡಕ್ಕ. ನೋಡೋಣ. ವರ್ಕ್ ಆದ್ರೆ ಚೆನ್ನಾಗಿರತ್ತೆ. ಪಾಪ ಸಾಕೆ ತನಿಖೆ ತಿಬ್ರು ಇದಕ್ಕೋಸ್ಕರ ತುಂಬಾ ದಿನದಿಂದ ಒದ್ದಾಡ್ತಿದ್ದಾರೆ. ಆದ್ರೂ ನೀನೇ ಗ್ರೇಟ್ ಅಕ್ಕ. ಮನೆಯಲ್ಲೇ ಕೂತ್ಕೊಂಡು ಭಾವಂಗ್ ಎಷ್ಟು ಹೆಲ್ಪ್ ಮಾಡಿದ್ಯಾ, ಅದು ಇಂತ ಇಕ್ಕಟ್ಟಲ್ಲಿರೋ ಟೈಮಲ್ಲಿ. ನೀನೇನಾದ್ರೂ ಆಫೀಸ್ಗೆ ಹೋದ್ರೆ ಎಷ್ಟು ಹೆಲ್ಪ್ ಆಗ್ಬೇಡ ಯೋಚನೆ ಮಾಡು. ನೀನೇನಾದ್ರೂ ಕಂಪ್ನಿ ಜಾಯಿನ್ ಆದ್ರೆ ಕಂಪ್ನಿನ ಡೆಫಿನೆಟ್ಲಿ ಬೇರೆ ಲೆವೆಲ್ಗೆ ತಗೊಂಡ್ ಹೋಗ್ತೀಯಾ. ನೀನ್ ಯಾಕೊಂದ್ಸಲ ಟ್ರೈ ಮಾಡಬಾರ್ದು? ನೋಡೋಣ ಅಮ್ಮು, ಈ ಮನೇಲಿ ನಾನ್ ಮಾಡ್ಬೇಕಾದ ಕೆಲಸ ಒಂದಷ್ಟಿದೆ. ಫಸ್ಟ್ ಅದನ್ನ ಮುಗಿಸ್ತೀನಿ, ಆಮೇಲೆ ಆಫೀಸ್ಗೆ ಹೋಗ್ತೀನಿ. Hello. Hey, Sriram. How are you? Yeah, I'm fine. Actually, ನಾನು ಅನಿ ಅದಕ್ಕೆ ವೇಟ್ ಮಾಡ್ತಾ ಇದ್ವಿ. ಆರ್ ಯು ಓಕೆ ವಿತ್ ಇಟ್? ಹೌದಾ? ನಿಜವಾಗ್ಲೂ? ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಗ್ಲಾಡ್ ದಟ್ ಯು ಲೈಕ್ಡ್ ಇಟ್. ನಂದಲ್ಲಪ್ಪ, ಎಲ್ಲ ನನ್ನ ಹೆಂಡತಿ ಕೊಟ್ಟಿದ್ದ ಐಡಿಯಾ. Yeah, she's very talented. Okay, bye. ಅದಕ್ಕೆ ಕೊಟ್ಟಿರೋ ಐಡಿಯಾ ಇದು. ಇಷ್ಟ ಆಗದಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯಾವ್ದಾರು ಐಡಿಯಾ ಕೊಡಬೇಕು ಅಂತಂದ್ರೆ ಹಾಗೆಲ್ಲ ಸುಮ್ಮನೆ ಮನ್ಸಿಗೆ ಬರೋ ಐಡಿಯಾ ಕೊಡಲ್ಲ. ಅದಕ್ಕೆ ಒಂದು ಕೆಲಸ ಮಾಡಬೇಕು ಅಂದ್ರೆ 100 ಸಲ ಯೋಚನೆ ಮಾಡೋ ಜಾಯಮಾನ ಅವ್ರದ್ದು. ಕಣೋ, ಅಹಲ್ಯ ಅವರು ತುಂಬಾನೇ ಟ್ಯಾಲೆಂಟೆಡ್. AFC ಕಂಪನಿ ಶ್ರೀರಾಮ್ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ ಐಡಿಯಾಸ್ನ ಕೇಳಿ. ಅದಕ್ಕೆ ಅವರೇ ಪರ್ಸನಲ್ ಆಗಿ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ರು. ಫೈನಲಿ ವಿ ಡಿಡ್ ಇಟ್. ಎಸ್ ಅಣ್ಣ, ಈ ಪ್ರಾಜೆಕ್ಟ್ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಆದ್ರೆ ಅದಕ್ಕೆಯಿಂದ ಎಲ್ಲ ಟೆನ್ಷನ್ ಕ್ಲಿಯರ್ ಆಯ್ತು. ಕಣೋ, ಅವ್ರು ಹೇಳ್ದೆ ಇದ್ದಿದ್ರೆ ಕಷ್ಟ ಆಗ್ತಿತ್ತು. ಅಲ್ಲ ಅಣ್ಣ, ಅದಕ್ಕೆ ಮತ್ತೆ ಆಫೀಸಿಗೆ ಕರ್ಸಿದ್ರೆ ಹೇಗಿರುತ್ತೆ? ಅವ್ರಿದ್ದಾಗ ತುಂಬಾ ಹೆಲ್ಪ್ ಆಗಿದ್ರು, ಈಗಲೂ ಆಗುತ್ತೆ. ಮತ್ತೆ ಅವ್ರಿದ್ರೆ ಇಂಥ 10 ಪ್ರಾಜೆಕ್ಟ್ನ ಮಾಡಿ ಬಿಸಾಕ್ಬೋದು. ನಮ್ಮ ಕಂಪನಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ಹೌದು, ಬಟ್ ಬರೋದಕ್ಕೆ ಅವ್ರು ಒಪ್ಕೋಬೇಕಲ್ಲ. ನೀನು ಹೇಳ್ದಾಗ ಅವ್ರು ಬಂದ್ರೆ ನಮ್ಮ ಕಂಪನಿ ಬಿಸ್ನೆಸ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಅಷ್ಟೇ ಅಲ್ಲ ಅಣ್ಣ, ನಿನ್ನ ಡ್ರೀಮ್ ಪ್ರಾಜೆಕ್ಟ್ಗೂ ಟೈಮ್ ಕೊಡ್ಬೋದು. ಮೈಸೂರು ರೋಡಲ್ಲಿ ರೆಸ್ಟೋರೆಂಟ್ ತೆಗಿಬೇಕು ಅನ್ನೋ ನಿನ್ ಕನಸು ಆದಷ್ಟು ಬೇಗ ಈಡೇರುತ್ತೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ನೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಏ ಹುಡ್ಗಿ, ಹಾಲು ನೀರು ಆಮೇಲೆ ಹಾಕು ಅಂತೆ. ಬಂದಿರೋ ಕಸ್ಟಮರ್ಗೆ ಮೊದಲು ಕಾಫಿ ಹಾಕು. ಸರಿ ಆಂಟಿ.